ಹಲೋ ಮಕ್ಕಳೇ, ಮತ್ತು ಮರಳಿ ಸ್ವಾಗತ. ಹಿಂದಿನ ಅಧಿವೇಶನದಲ್ಲಿ ನೀವು ಸರ್ಕ್ಯೂಟ್ ವ್ಯವಸ್ಥೆಗಳ ಬಗ್ಗೆ ಕಲಿತಿದ್ದೀರಿ. ಈಗ ಈ ವಿಡಿಯೋದಲ್ಲಿ ಪ್ರಸ್ತುತ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಶಕ್ತಿಯ ತಾಪನ ಪರಿಣಾಮದ ಕುರಿತು ಕೆಲವು ಮಾಹಿತಿಯನ್ನು ನಾವು ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಿದ್ಯುತ್ ಪ್ರವಾಹದ ತಾಪನ ಪರಿಣಾಮ, ಜ್ವಾಲನ ತಾಪನ ನಿಯಮ, ವಿದ್ಯುತ್ ಪ್ರವಾಹದ ತಾಪನ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು, ವಿದ್ಯುತ್ ಶಕ್ತಿ, ಕೀವರ್ಡ್ಗಳು: ತಾಪನ ಪರಿಣಾಮ, ಜೌಲ್ನ ತಾಪನ ನಿಯಮ, ವಿದ್ಯುತ್ ಶಕ್ತಿ, ಒಂದು ಬಿಂದುವಿನಿಂದ ಇನ್ನೊಂದಕ್ಕೆ ಎಲೆಕ್ಟ್ರಾನ್ಗಳ ಚಲನೆಯಿಂದ ಉತ್ಪತ್ತಿಯಾಗುವ ಶಕ್ತಿ. ವಿದ್ಯುತ್ ಶಕ್ತಿ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಬ್ಯಾಟರಿ ಅಥವಾ ಸೆಲ್ ವಿದ್ಯುತ್ ಶಕ್ತಿಯ ಮೂಲ ಎಂದು ನಮಗೆ ತಿಳಿದಿದೆ. ಕೋಶದೊಳಗಿನ ರಾಸಾಯನಿಕ ಕ್ರಿಯೆಯು ಅದರ ಎರಡು ಟರ್ಮಿನಲ್ಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ಇದು ಎಲೆಕ್ಟ್ರಾನ್ಗಳನ್ನು ಚಲನೆಯಲ್ಲಿರುವ ರೆಸಿಸ್ಟರ್ ಅಥವಾ ಬ್ಯಾಟರಿ ಸಂಪರ್ಕಗೊಂಡಿರುವ ರೆಸಿಸ್ಟರ್ಗಳ ವ್ಯವಸ್ಥೆಯ ಮೂಲಕ ಪ್ರವಾಹವನ್ನು ಹರಿಯುವಂತೆ ಮಾಡುತ್ತದೆ. ಪ್ರವಾಹವನ್ನು ನಿರ್ವಹಿಸಲು ಮೂಲವು ತನ್ನ ಶಕ್ತಿಯನ್ನು ವ್ಯಯಿಸುತ್ತಿರಬೇಕು. ಈ ಶಕ್ತಿ ಎಲ್ಲಿಗೆ ಹೋಗುತ್ತದೆ? ಮೂಲದಿಂದ ಶಕ್ತಿಯ ಒಂದು ಭಾಗವನ್ನು ಉಪಯುಕ್ತ ಕೆಲಸವಾಗಿ ಪರಿವರ್ತಿಸಬಹುದು. ವಿದ್ಯುತ್ ಫ್ಯಾನ್ನ ಬ್ಲೇಡ್ಗಳನ್ನು ತಿರುಗಿಸುವಂತೆ ಮತ್ತು ಉಳಿದವು ಶಾಖ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತವೆ. ಹೀಗಾಗಿ ತಂತಿಯ ಮೂಲಕ ವಿದ್ಯುತ್ ಪ್ರವಾಹದ ಅಂಗೀಕಾರವು ಶಾಖದ ಉತ್ಪಾದನೆಗೆ ಕಾರಣವಾಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಇದನ್ನು ಹೆಚ್ಚಾಗಿ ಗಮನಿಸುತ್ತೇವೆ. ಉದಾಹರಣೆಗೆ, ದೀರ್ಘಕಾಲದವರೆಗೆ ನಿರಂತರವಾಗಿ ಬಳಸಿದರೆ ವಿದ್ಯುತ್ ಫ್ಯಾನ್ ಬೆಚ್ಚಗಾಗುತ್ತದೆ. ಮತ್ತೊಂದೆಡೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಂಪೂರ್ಣವಾಗಿ ಪ್ರತಿರೋಧಕವಾಗಿದ್ದರೆ ಅದು ಬ್ಯಾಟರಿ ಮೂಲವಾಗಿ ಸಂಪರ್ಕಗೊಂಡಿರುವ ಪ್ರತಿರೋಧಕಗಳ ಸಂರಚನೆಯಾಗಿದೆ. ಶಕ್ತಿಯ ನಿರಂತರವಾಗಿ ಶಾಖದ ರೂಪದಲ್ಲಿ ಸಂಪೂರ್ಣವಾಗಿ ಕರಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ತಾಪನ ಪರಿಣಾಮ ಎಂದು ಕರೆಯಲಾಗುತ್ತದೆ. ಈ ಪರಿಣಾಮವನ್ನು ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಕಬ್ಬಿಣ ಇತ್ಯಾದಿ ಸಾಧನೆಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಪ್ರತಿರೋಧ ಆರ್ನ ಪ್ರತಿರೋಧಕ ಮೂಲಕ ಹರಿಯುವ ಪ್ರಸ್ತುತ ಅನ್ನು ಪರಿಗಣಿಸಿ. ಅದರಾದ್ಯಂತ ಸಂಭಾವ್ಯ ವ್ಯತ್ಯಾಸವು v ಆಗಿರಲಿ. ಚಾರ್ಜ್ q ಅಡ್ಡಲಾಗಿ ಹರಿಯುವ ಸಮಯ t ಆಗಿರಲಿ. v ಯ ಸಂಭಾವ್ಯ ವ್ಯತ್ಯಾಸದಿಂದ ಪ್ರತಿರೋಧಕದ ತುದಿಗಳಲ್ಲಿ ಚಾರ್ಜ್ q ಅನ್ನು ಚಲಿಸುವಲ್ಲಿ ಮಾಡಿದ ಕೆಲಸವು vq ಆಗಿದೆ. ಈ ಕೆಲಸವನ್ನು ಮಾಡುವಾಗ ಮೂಲದಿಂದ ಖರ್ಚು ಮಾಡಿದ ಶಕ್ತಿಯು ಶಾಖವಾಗಿ ಪ್ರತಿರೋಧಕದಲ್ಲಿ ಕರಗುತ್ತದೆ. ಹೀಗೆ ಪ್ರತಿರೋಧಕದಲ್ಲಿ ಉತ್ಪತ್ತಿಯಾಗುವ ಶಾಖ H = W = VQ. ಚಾರ್ಜ್ ಮತ್ತು ಕರೆಂಟ್ ನಡುವಿನ ಸಂಬಂಧವು Q = 1T ಎಂದು ನಿಮಗೆ ತಿಳಿದಿದೆ. ಇದನ್ನು ಬಳಸುವುದರಿಂದ ನಾವು ಪಡೆಯುತ್ತೇವೆ H = VIT. ಒಮ್ಮೆ ನಿಯಮದಿಂದ V = IR. ಆದ್ದರಿಂದ ನಾವು ಹೊಂದಿದ್ದೇವೆ H = 12 RT. ಇದನ್ನು ಜೌಲನ್ನ ತಾಪನ ನಿಯಮ ಎಂದು ಕರೆಯಲಾಗುತ್ತದೆ.
ಜೌಲ್ನ ತಾಪನ ನಿಯಮವು ಯಾವುದೇ ಪ್ರತಿರೋಧಕದಲ್ಲಿ ಉತ್ಪತ್ತಿಯಾಗುವ ಶಾಖ ಎಂದು ಹೇಳುತ್ತಾರೆ. ಪ್ರತಿರೋಧಕದ ಮೂಲಕ ಹಾದುಹೋಗುವ ಪ್ರವಾಹದ ಚೌಕಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. 2. ಪ್ರತಿರೋಧಕದ ಪ್ರತಿರೋಧಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. 3. ವಿದ್ಯುತ್ ಪ್ರವಾಹವು ಪ್ರತಿರೋಧಕದ ಮೂಲಕ ಹಾದುಹೋಗುವ ಸಮಯಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ವಿದ್ಯುತ್ ಪ್ರವಾಹದ ತಾಪನ ಪರಿಣಾಮವು ಅನೇಕ ಉಪಯುಕ್ತ ಅನ್ವಯಿಕೆಗಳನ್ನು ಹೊಂದಿದೆ. ಎಲೆಕ್ಟ್ರಿಕ್ ಲಾಂಡ್ರಿ, ಐರನ್, ಎಲೆಕ್ಟ್ರಿಕ್ ಟೋಸ್ಟರ್, ಎಲೆಕ್ಟ್ರಿಕ್ ಓವನ್, ಎಲೆಕ್ಟ್ರಿಕ್ ಕೆಟಲ್ ಮತ್ತು ಎಲೆಕ್ಟ್ರಿಕ್ ಹೀಟರ್ ಜೌಲ್ನ ತಾಪಮಾನವನ್ನು ಆಧರಿಸಿದ ಕೆಲವು ಪರಿಚಿತ ಸಾಧನೆಗಳಾಗಿವೆ. ವಿದ್ಯುತ್ ತಾಪಮಾನವು ವಿದ್ಯುತ್ ಬಲ್ಬ್ನಲ್ಲಿರುವಂತೆ ಬೆಳಕನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ವಿದ್ಯುತ್ ಬಲ್ಬ್ಗಳಲ್ಲಿ ಒಂದು ಸಣ್ಣ ತಂತಿಯನ್ನು ಬಳಸಲಾಗುತ್ತದೆ. ಇದನ್ನು ಫಿಲಮೆಂಟ್ ಎಂದು ಕರೆಯಲಾಗುತ್ತದೆ. ಫಿಲಮೆಂಟ್ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಅದರ ಕರಗುವ ಬಿಂದುವು ತುಂಬ ಹೆಚ್ಚಾಗಿರುತ್ತದೆ. ಈ ತಂತಿಯ ಮೂಲಕ ಪ್ರಸ್ತುತ ಹಾದುಹೋದಾಗ ತಂತುಗಳಲ್ಲಿ ಶಾಖವು ಉತ್ಪತ್ತಿಯಾಗುತ್ತವೆ. ಫಿಲಮೆಂಟ್ ಅನ್ನು ಬಿಸಿ ಮಾಡಿದಾಗ ಅದು ಹೊಳೆಯುತ್ತದೆ ಮತ್ತು ಬೆಳಕನ್ನು ನೀಡುತ್ತದೆ. ಬಲ್ಬ್ಗಳಲ್ಲಿ ತಂತು ತಯಾರಿಸಲು ಟಂಗ್ಸ್ಟನ್ ಸಾಮಾನ್ಯವಾಗಿ ಬಳಸುವ ವಸ್ತುವಾಗಿದೆ. ಜೌಲ್ನ ತಾಪನದ ಮತ್ತೊಂದು ಸಾಮಾನ್ಯ ಅನ್ವಯವೆಂದರೆ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಬಳಸುವ ಫ್ಯೂಸ್. ಇದು ಯಾವುದೇ ಹೆಚ್ಚಿನ ವಿದ್ಯುತ್ ಪ್ರವಾಹದ ಹರಿವನ್ನು ನಿಲ್ಲಿಸುವ ಮೂಲಕ ಸರ್ಕ್ಯೂಟ್ಗಳು ಮತ್ತು ಉಪಕರಣಗಳನ್ನು ರಕ್ಷಿಸುತ್ತದೆ. ಫ್ಯೂಸ್ ಅನ್ನು ಸಾಧನದೊಂದಿಗೆ ಸರಣಿಯಲ್ಲಿ ಇರಿಸಲಾಗುತ್ತದೆ. ಇದು ಲೋಹದಿಂದ ಮಾಡಿದ ತಂತಿಯ ತುಂಡು ಅಥವಾ ಸೂಕ್ತವಾದ ಕರಗುವ ಬಿಂದುವಿನ ಮಿಶ್ರಲೋಹವನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ, ಸೀಸ ಇತ್ಯಾದಿ. ನಿಗದಿತ ಮೌಲ್ಯಕ್ಕಿಂತ ದೊಡ್ಡದಾದ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುತ್ತಿದ್ದರೆ ಫ್ಯೂಸ್ ತಂತಿಯ ಉಷ್ಣತೆಯು ಹೆಚ್ಚಾಗುತ್ತದೆ. ಇದು ಫ್ಯೂಸ್ ತಂತಿಯನ್ನು ಕರಗಿಸುತ್ತದೆ ಮತ್ತು ಸರ್ಕ್ಯೂಟ್ ಅನ್ನು ಒಡೆಯುತ್ತದೆ. ಫ್ಯೂಸ್ ತಂತಿಯನ್ನು ಸಾಮಾನ್ಯವಾಗಿ ಪಿಂಗಾಣಿ ಅಥವಾ ಲೋಹದ ತುದಿಗಳೊಂದಿಗೆ ಅಂತಹುದೇ ವಸ್ತುಗಳ ಕಾರ್ಟ್ರಿಡ್ಜ್ನಲ್ಲಿ ಸುತ್ತುವರಿಯಲಾಗುತ್ತದೆ. ಸಾಮಾನ್ಯವಾಗಿ ಶಕ್ತಿಯನ್ನು ಕೆಲಸ ಮಾಡುವ ದರ ಅಥವಾ ಶಕ್ತಿಯ ಖರ್ಚು ದರ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂತೆಯೇ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಶಕ್ತಿಯ ಬಳಕೆಯ ದರ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ವಿದ್ಯುತ್ ಶಕ್ತಿಯನ್ನು ಇತರ ಶಕ್ತಿಯ ರೂಪದಲ್ಲಿ ಪರಿವರ್ತಿಸುವ ದರವನ್ನು ಪ್ರತಿನಿಧಿಸುತ್ತದೆ. ವಿದ್ಯುತ್ ಐ ಪ್ರತಿರೋಧದ ಆರ್ ವಾಹಕದ ಮೂಲಕ ಟಿ ಸಮಯಕ್ಕೆ ಹರಿಯುತ್ತದೆ ಎಂದು ಭಾವಿಸೋಣ. ನಂತರ ವಾಹಕದ ಎರಡು ತುದಿಗಳಲ್ಲಿ ಸಂಭಾವ್ಯ ವ್ಯತ್ಯಾಸವು ವಿ ಆಗಿದೆ. ವಾಹಕದ ತುದಿಗಳಲ್ಲಿ ಚಾರ್ಜ್ ಅನ್ನು ಸರಿಸಲು ಡಬ್ಲ್ಯೂ ಮಾಡಿದ ಕೆಲಸವನ್ನು ಸಮೀಕರಣದಿಂದ ನೀಡಲಾಗಿದೆ. W = VIT. ಪವರ್ P = ಕೆಲಸ / ಸಮಯ = VIT/T. P = VI. ಹೀಗಾಗಿ ವಿದ್ಯುತ್ ಶಕ್ತಿಯ ವಿದ್ಯುತ್ ಪ್ರವಾಹದ ಉತ್ಪನ್ನವಾಗಿದೆ ಮತ್ತು ವಿದ್ಯುತ್ ಪ್ರವಾಹವು ಸರ್ಕ್ಯೂಟ್ನಲ್ಲಿ ಹಾದುಹೋಗುವ ಸಂಭಾವ್ಯ ವ್ಯತ್ಯಾಸವಾಗಿದೆ. ವಿದ್ಯುತ್ ಶಕ್ತಿಯ SI ಘಟಕವು ವ್ಯಾಟ್ ಆಗಿದೆ. 1 ಆಂಪಿಯರ್ ಪ್ರವಾಹವು ವಾಹಕದ ತುದಿಗಳಲ್ಲಿ ಹಾದುಹೋದಾಗ ಅದು 1 ವೋಲ್ಟ್ ಸಂಭಾವ್ಯ ವ್ಯತ್ಯಾಸದಲ್ಲಿ ಆಗ ವಿದ್ಯುತ್ ಶಕ್ತಿಯು P = 1 ವೋಲ್ಟ್ × 1 ಆಂಪಿಯರ್ = 1 ವ್ಯಾಟ್. ವ್ಯಾಟ್ ಘಟಕವು ತುಂಬ ಚಿಕ್ಕದಾಗಿದೆ. ಆದ್ದರಿಂದ ನಿಜವಾದ ಆಚರಣೆಯಲ್ಲಿ ನಾವು ಕಿಲೋವ್ಯಾಟ್ ಎಂಬ ದೊಡ್ಡ ಘಟಕವನ್ನು ಬಳಸುತ್ತೇವೆ. ಇದು 1000 ವ್ಯಾಟ್ಗಳಿಗೆ ಸಮಾನವಾಗಿರುತ್ತದೆ. ವಿದ್ಯುತ್ ಶಕ್ತಿಯು ಶಕ್ತಿ ಮತ್ತು ಸಮಯದ ಉತ್ಪನ್ನವಾಗಿದೆ. ವಿದ್ಯುತ್ ಶಕ್ತಿಯ ಘಟಕವು ವ್ಯಾಟ್ ಅವರ WH ಆಗಿದೆ.
1 ವ್ಯಾಟ್ ವಿದ್ಯುತ್ ಅನ್ನು 1 ಗಂಟೆಗೆ ಬಳಸಿದಾಗ ಸೇವಿಸುವ ಶಕ್ತಿಯು 1 ವ್ಯಾಟ್ ಅವರ್ ಆಗಿದೆ. ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕವು ಕಿಲೋವ್ಯಾಟ್ ಅವರ್ KWH. ಇದನ್ನು ಸಾಮಾನ್ಯವಾಗಿ ಯೂನಿಟ್ ಎಂದು ಕರೆಯಲಾಗುತ್ತದೆ. 1 ಕಿಲೋವ್ಯಾಟ್ ಅವರ್ ಇಸ್ ಈಕ್ವಲ್ ಟು 1000 ವ್ಯಾಟ್ ಇಂಟು 3600 ಸೆಕೆಂಡ್ ಈಸ್ ಈಕ್ವಲ್ ಟು 3.6 ಇಂಟು 106 ವ್ಯಾಟ್ ಸೆಕೆಂಡ್ ಈಸ್ ಈಕ್ವಲ್ ಟು 3.6 ಇಂಟು 106 ಜೌಲ್ ಜೆ. ನೆನಪಿಡಬೇಕಾದ ಅಂಶಗಳು: 1. ಪ್ರತಿರೋಧಕದಲ್ಲಿ ಹರಡುವ ವಿದ್ಯುತ್ ಶಕ್ತಿಯನ್ನು W ಇಸ್ ಈಕ್ವಲ್ ಟು V ಇಂಟು I ಇಂಟು T ನಿಂದ ನೀಡಲಾಗುತ್ತದೆ. ಜೌಲ್ನ ತಾಪನ ನಿಯಮವು H ಇಸ್ ಈಕ್ವಲ್ ಟು 12 RT ಆಗಿದೆ. ಎಲೆಕ್ಟ್ರಿಕ್ ಲಾಂಡ್ರಿ ಐರನ್, ಎಲೆಕ್ಟ್ರಿಕ್ ಟೋಸ್ಟರ್, ಎಲೆಕ್ಟ್ರಿಕ್ ಓವನ್, ಎಲೆಕ್ಟ್ರಿಕ್ ಕೆಟಲ್ ಮತ್ತು ಎಲೆಕ್ಟ್ರಿಕ್ ಹೀಟರ್ ಜೌಲ್ನ ತಾಪಮಾನವನ್ನು ಆಧರಿಸಿ ಕೆಲವು ಪರಿಚಿತ ಸಾಧನಗಳಾಗಿವೆ. 4. ವಿದ್ಯುತ್ ಶಕ್ತಿಯು ಸಂಭಾವ್ಯ ವ್ಯತ್ಯಾಸ ಮತ್ತು ಪ್ರಸ್ತುತದ ಉತ್ಪನ್ನವಾಗಿದೆ. SI ಶಕ್ತಿಯ ಘಟಕವು ವ್ಯಾಟ್ W ಆಗಿದೆ. ವಿದ್ಯುತ್ ಶಕ್ತಿಯು ಶಕ್ತಿ ಮತ್ತು ಸಮಯದ ಉತ್ಪನ್ನವಾಗಿದೆ. 6. ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕವು ಕಿಲೋವ್ಯಾಟ್ ಅವರ್ KWH ಆಗಿದೆ. 1 ಕಿಲೋವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3,60,000 J ಇಸ್ ಈಕ್ವಲ್ ಟು 3.6 ಇಂಟು 106 J.